ನಮಸ್ಕಾರ ಗುರುಜಿ. ನಮಸ್ಕಾರನವ್ವ. ಏನು ಫೋನ್ ಸಿಕ್ಕಾದ್ಮೇಲೆ ಮೌನ ವ್ರತ ಮಾಡ್ತಿದೀಯಾ? ಅದು ಯೂಟ್ಯೂಬ್ ಹಾಕೊಂಡಿನ್ರಿ, ಅದು ಗೊತ್ತಾಗ ಹಾಕೊಂಡ್ರಿ. ಆಯ್ತು, ತೊಂದರೆ ಇಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದಾರೆ, ನೀವು ಚೆನ್ನಾಗಿದಾರೆ? ಭಾಳ ಚೆನ್ನಾಗಿದ್ದೀನವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಕೊಲ್ಲಾಪುರಿಂದ ರೀ. ಮಹಾರಾಷ್ಟ್ರ? ಹಾ ಈ ಮುಂಚೆ ಮಾತಾಡಿದ್ರಾ? 10 ನಿಮಿಷ ಮಾತಾಡಿದ್ದೀನ್ರಿ. 10 ನಿಮಿಷ? ಹಾ ಏನು ಈ ಪಟ್ಟಿ ಟೈಮ್ ನೋಡ್ಕೊಂಡು ಹೇಳ್ದಂಗೆ ಮಾತಾಡ್ತಿದ್ದೀರಾ? 10 ನಿಮಿಷ ಮಾತಾಡಿದ್ದ? 10 ನಿಮಿಷ ಮಾತಾಡೇನ್ರಿ. ನಮ್ಮ ಅಪ್ಪನ ವಿಷಯ ಕೇಳಿದ್ದೇನ್ರಿ ನಿಮ್ಮನ್ನ. ಹೌದಾ? ಹ್ಮ್. ಆಗಲಿ. ಈಗ ಜೀವನ ಹೇಗಿದೆ? ಈಗೆಲ್ಲ ನೀವ್ ಹೇಳ್ದಂಗೆ ಮಾಡಿದವ್ರೆಲ್ಲ ಚಲೋ ಐತ್ರಿ. ಚೆನ್ನಾಗಿದೆಯಾ? ಹಾ ಊಟ ಮಾಡಿದ್ರಾ? ಊಟ ಇನ್ನ ಇಲ್ರಿ, ನಿಮ್ದ್ರಿ? ಊಟ ಮಾಡಿ ಕೂತೀನಿ, ಇಲ್ಲಾಂದ್ರೆ 12 ಗಂಟೆ ಆಗ್ಬಿಡುತ್ತಲ್ಲ. ಹೌದ್ರಿ. ಆಗ್ಲಿ. ಕಾರ್ಯಕ್ರಮ ನೋಡ್ತಾ ಇರ್ತೀರಿ? ಹೌದ್ರಿ. ಸಂತೋಷ. ಒಳ್ಳೇದಾಗ್ಲಿ. ಸ್ವಲ್ಪ ಮಾತಾಡ್ಬೇಕಿತ್ರಿ ನಿಮ್ಮ ಮಾತಾಡ್ಬೇಕಿತ್ರಿ. ಮಾತಾಡ್ಬೇಕಿತ್ತು. ಹೌದ್ರಿ. ಆಯ್ತು, ಹೇಳ ಬಾತಿಗೆ. ಯಾರ ಬಗ್ಗೆ? ಈಗ ಒಂದ್ರಿ ಏನ ತಪ್ಪು ಮಾಡಕ್ ಹೋಗಿನ್ರಿ. ಈಗ ಒಂದ್ 10 ತಿಂಗಳಾತ್ರಿ ಒಬ್ರು ಫೋನ್ ಹಚ್ಚಾಕತ್ರಿ. ಅಲ್ಲ, ಒಂದು ನಿಮಿಷ. ಈಗ ನಿಮಗೆ ಮದುವೆ ಆಗಿದೆಯಾ? ಮದುವೆ ಎಷ್ಟು ವರ್ಷ ನಿಮಗೆ? ನಮಗೆ 28 ರೀ. 28 ವರ್ಷ? ಹೌದು. ವಾ, ನಮ್ಮೇಜೇನಾ? ಹೌದು. ಇದೇ ನಿಮ್ಮ ಧ್ವನಿ ಮತ್ತೆ ಒಳ್ಳೆ ಈ 42 ಧ್ವನಿ ಇದ್ದಂಗಿದೆ. ಅಲ್ಲ, ತಪ್ಪೇನಿಲ್ಲ, ಬಟ್ ಅಷ್ಟು ಹಿರಿಯರ ಥರ ಮಾತಾಡ್ತಿದ್ದೀರಿ. ಗ್ರೇಟ್. ಆಗಲಿ, ಒಳ್ಳೇದಾಗಲಿ. ಏನು ಮಾಡ್ಕೊಂಡ್ರು ನೀವು? ನಾವು ಟೈಲರಿಂಗ್ ಮಾಡ್ತೇವ್ರಿ. ಬಟ್ಟೆ ಹೊಲಿಯೋ ಕೆಲಸ? ಹೌದ್ರಿ. ಮಾನ ಮುಚ್ಚೋ ಕೆಲಸ? ಯಾವಾಗ್ಲಿಂದ ಮಾಡ್ತೀರಿ? ನಾವಾದ್ರೆ 5-6 ವರ್ಷದಿಂದ ಮಾಡೋದು. 5-6 ವರ್ಷ? ಹೌದು. ಏನು ಓದಿದ್ದೀರಿ ನೀವು? ನಾವು ಶಾಲೆಗೆ ಹೋಗಿಲ್ರಿ. ಶಾಲೆಗೆ ಹೋಗಿಲ್ವಾ? ಯಾಕೆ, ನಿಮ್ಮೂರಲ್ಲಿ ಶಾಲೆ ಇರಲಿಲ್ವಾ? ಶಾಲೆ ಇತ್ರಿ. ನಮ್ಮ ಮಮ್ಮಿ ನಾ 2 ವರ್ಷದಾಗಿದ್ದಾಗ ಮಮ್ಮಿ ಪಪ್ಪ ಇಬ್ರು ತೀರ್ಕೊಂಡಿರ್ರಿ. ಓಹೋ, ನೀವು 2 ವರ್ಷ ಇದ್ದಾಗ ನಿಮ್ಮ ತಂದೆ ತಾಯಿ ಇಬ್ರು ತೀರ್ಕೊಂಡ್ರ? ಹೌದ್ರಿ. ತಂದೆ ಇದ್ರಿ, ಖರೆ ಅವ ನಮ್ ಕಡೆ ಏನ್ ಬರ್ಲಿಲ್ಲ. ಗೊತ್ತಾಯ್ತು. ಈಗ ಸಾಕದವ್ರನ್ನ ಬಿಟ್ಟು ತಂದೆ ಕರಿತಾವ್ರೆ, ಹೋಗ್ಬೇಕಾ ಬೇಡವಾ ಅಂತ ಮಾತಾಡಿದ್ರಿ ಅಲ್ವಾ? ಹೌದೌದ್ರಿ. ಆಯ್ತು, ಕರೆದು ಕಳಿಸು, ಆದ್ರೆ ನಿನ್ನವ್ರನ್ನ ಬಿಟ್ಕೊಡ್ಬೇಡ ಅಂತ. ಹಂಗಂದ್ರ ನೀವ್ರಿ ನಾವೇನ್ ಬರಲ್ಲ, ನಾನು ಅವ್ರ ಫೋನ್ ಮಾಡೋದ ಬಿಟ್ರು. ತೊಂದರೆ ಇಲ್ಲ, ಒಳ್ಳೇದಾಗ್ಲಿ. ಅಂದ್ರೆ ಹೆತ್ತವರು ತಂದೆ ತಾಯಿ ಹೌದು, ಆದರೆ ಈ ಹುಟ್ಟಿದಾಗಿನಿಂದ ನಿಮಗೆ ತಂದೆ ಅಥವಾ ತಾಯಿ ಹೋದ ಕಾಲದಿಂದ ನಿಮ್ಮನ್ನು ತಂದೆ ತಾಯಿಯಂತೆ ನಿಂತು ಸಾಕಿದವರನ್ನ ಯಾವುದೇ ಕಾರಣಕ್ಕೂ ದೇವ್ರು ಬಂದು ಕರೆದ್ರು ಅವ್ರನ್ನ ಬಿಟ್ಕೊಡಂಗಿಲ್ಲ. ಯಪ್ಪ, ಸತ್ತ ಮೇಲೆ ನಿನ್ನನ್ನು ಬಂದು ಸೇರ್ತೀನಿ, ಈಗ ನನಗೆ ಬದುಕಿದ್ದಾಗ ಇವರೇ ದೇವರು ನನಗೆ ಅನ್ಬೇಕು ನೀನು. ಇರಲಿ, ಆಯಿತು. ಸೊ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ನಾವು ಮದುವೆ ಆಗಿ 14 ವರ್ಷ ಆತ್ರಿ. ನಾ 14 ವರ್ಷ ಹಾಕಿದ್ನಿ ಅವಾಗ ಮದುವೆ ಮಾಡಿ. 14? ಓಹೋ, ಹಿಂಗೆ 14 28 ಅಂದ್ರೆ ಈ 14 ವರ್ಷದ ಹಿಂದೆ ನಿಮಗೆ ಮದುವೆ ಆಯಿತು. ಸೊ ಮದುವೆ ಆದ್ಮೇಲೆ 14 ವರ್ಷ ಆಗಿದೆ. ಆ 14 ಪ್ಲಸ್ ಈ 14 28 ವರ್ಷ. ಅಯ್ಯೋ, ಆಯ್ತು. ಇದೇನಿದು ಸಮಸ್ಯೆ ಹೊಸದು? ಈಗ ರೀ ನಮ್ಮ ತಮ್ಮನ ಮದಿಗೆ ಹೋದಾಗ್ರಿ ಒಬ್ರು ಪರಿಚಯ ಆಗಿದ್ರಿ. ಯಾರವರು? ಅವ್ರಲ್ಲೇ ನಮ್ಮ ಊರನ್ನವ್ರೆ. ಅವ್ರು ನಿಮ್ಮೂರನ್ನವರೇ? ನಿಮ್ಮೂರು ಅಂದ್ರೆ? ನಮ್ಮೂರಂದ್ರ ತವ್ರ ಮನೆ ಅವ್ರಿ. ತವ್ರ ಮನೆ ಬೆಳಗಾವ್ರಿ, ಕರ್ನಾಟಕದವರು. ಅವರು ಫೋನ್ ಅದು ಹಚ್ಚುದ್ ಮಾಡ್ತಾರ್ರಿ. ಮತ್ತೆ ನಾನೀಗ ಒಂದ್ ಹಂಗ ಮಾಡೋದ್ ತಪ್ಪಾಕತ್ ಅಂತೇಳಿ ಫೋನ್ ಅವ್ರದ ಎತ್ತಾತಿಲ್ರಿ, ಮತ್ ನಾನು ಮಾಡಿಲ್ರಿ. ಅಲ್ಲವಾ, ಈ ಮದ್ವೆಗೆ ಹೋದಾಗ ಎಲ್ರು ಮಾತಾಡಿಸ್ತಾರೆ, ಇವ್ರದ್ದೇನು ಸ್ಪೆಷಲ್? ಅವ್ರಿ ನಮ್ ತಮ್ಮನ್ ದೇವ್ರ ಕರ್ಕೊಂಡ್ ಹೋದಾಗ್ರಿ ಅವ್ರ ಗಾಡಿಯಾಗಿಂದ ಹೋಗಿದ್ರು ನಾವ್ರಿ. ಅವ್ರ ಗಾಡಿಲಿ ಕೂತ್ಕೊಂಡು ಹೋಗಿದ್ರಿ? ಮದ್ವೆ ಆದ್ ಬೆಳಕ್ ದೇವ್ರ ಕರ್ಕೊಂಡ್ ಹೋಗಾರಲ್ರಿ ಹಂಗ. ಓಕೆ. ಅವ್ರೇನ್ ಮಾಡ್ಯಾರ್ರಿ, ಅವ್ರು ನನ್ ಮೊಬೈಲ್ ಅಲ್ಲಿ ನಮ್ಮೊಂದ್ ಹುಡುಗ ಮೊಬೈಲ್ ಈ ತರ ಗಾಡ್ಯಾಗ ಕುಂತಿತ್ತಂತ ಮೊಬೈಲ್ ಹುಡುಗನ್ ಕೈ ಕೊಟ್ಟು ಹೋಗಿನ್ರಿ ನಾ. ಅವ್ರೇನ್ ಮಾಡ್ಯಾರ್ರಿ, ಆತರ ಅವ್ರ ನಂಬರ್ ನನ್ ಮೊಬೈಲ್ ಹಾಕ್ಯಾರ್ರಿ. ಮೊಬೈಲಿಗೆ ಲಾಕ್ ಇಕ್ಕಿರ್ಲಿಲ್ವಾ? ಇಲ್ರಿ. ಶಬ್ಬಾಷ್. ಈ ಕಾಲದಲ್ಲೂ ಲಾಕ್ ಇಡದ ನಿಮ್ಮನ್ನ ನಾನು ಅಭಿನಂದಿಸುತ್ತೇನೆ. ಸಣ್ಣ ಕಲ್ತಲ್ರಿ ಅಂತವೆಲ್ಲ ನಮಗ್ ಬರಂಗಿಲ್ಲ.
ಸಾಲಿನ ಬರಲ್ಲ ಅಂತ ಕಲ್ತಿಲ್ರಿ. ಇಟ್ಟಿಲ್ವಾ? ಹಾನ್ರಿ. ಓಕೆ, ಹಂಗಾರೆ ರಾಜ್ಯೋತ್ಸವ ಪ್ರಶಸ್ತಿ ಕ್ಯಾನ್ಸಲ್. ಓಕೆ, ಸೊ ನೀವು ಲಾಕ್ ಇಟ್ಟಿರ್ಲಿಲ್ಲ, ಸೊ ಅದನ್ನ ಹುಡುಗನಿಂದ ಇಸ್ಕೊಂಡು ನಿಮ್ಮ ನಂಬರ್ ಹೆಂಗ್ ತಕ್ಕೊಳ್ಳಿಕ್ ಸಾಧ್ಯ? ನಮ್ ನಂಬರ್ ಅಲ್ರಿ, ಅವ್ರ ನಂಬರ್ ನನ್ ಮೊಬೈಲ್ ಹಾಕ್ಯಾದ್ರ ಅವ್ರ. ಸರಿ, ಹಾಕಿದ್ರು. ನಾನು ಮೊಬೈಲ್ ಬಂದ್ ನೋಡೋಣ ನಮ್ ಹೊಸ ನಂಬರ್ ಆಯ್ತಂತ ಅವ್ರಿಗೆ ಫೋನ್ ಹಚ್ಚೇನ್ರಿ. ಓಹೋ, ಯಾವ್ದೋ ಹೊಸ ನಂಬರ್ ಬಂದ ಅಂದ್ರೆ ಈ ನಂಬರಿಂದ ನಿಮ್ಮ ಫೋನಿಂದ ಅವ್ರ ನಂಬರಿಗೆ ಫೋನ್ ಮಾಡ್ಕೊಂಡಾರ ಅವರು. ಹಾ ಹಾ ಸೊ ಹಾಗಾಗಿ ಓಕೆ, ನಿಮ್ಗೆ ಅದು ಯಾವ್ದೋ ಹೊಸ ನಂಬರು ಅಂತ ನೀವೇ ಮಾಡಿದ್ರಾ? ಹಾ ನಾನ ಫೋನ್ ಮಾಡೀನ್ರಿ ಅವ್ರಿಗೆ. ಏನಂದ್ರು? ಅವ್ರಿ ಗಾಬರಿಯಾಗಿ ಫೋನ್ ಸ್ವಿಚ್ ಆಫ್ ಮಾಡಿರ್ರಿ ಅವ್ರು. ನೀವು ಮಾಡಿದ್ಕೆ? ಅಂದ್ರ ಅಲ್ಲಿ ಎಲ್ಲಾರ್ಗು ಹೇಳಿ ಮತ್ತ ಜಗಳ ಅದು ಆದಿತ್ತು ಅಂತ ಹೇಳ್ರಿ. ಗಾಬರಿ ಆಗ್ಬಿಟ್ಟಾರ ಹಂಗಾರೆ. ಓಕೆ. ಹಂಗಾಗನ ರೀ ಮತ್ತೆ 2-3 ದಿನ ಆಗನ ನಾನು ಮತ್ ಹಂಗ ಹೊಳ್ಯಾಳಿ ಹಚ್ಚತ್ತೀನ್ರಿ. ಏನವ? ಹಂಗ ನಾನು ಹೊಳ್ಯಾಳಿ ಹಚ್ಚತ್ತೀನಿ, ಯಾರ ನಂಬರ್ ಐತ್ ನೋಡ್ಬೇಕಂತ. ಅಂದ್ರೆ ಪದೇ ಪದೇ ನಾನು ಮಾಡ್ತಿದ್ದೆ ಯಾವ್ದು ಅಂತ ತಿಳ್ಕೊಳ್ಳೋಣ ಅಂತ. ಹಾ 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 ಓಕೆ ಓಕೆ. ಹಂಗ ಅಂದ್ರೆ ಎತ್ತಿರವ್ರ ಮತ್ತ ನಾನು ಹಾಕ್ಯಾನ ನಂಬರ ಅಂತ ಅಂದ್ರಿ. ಇರ್ಲಿ ತೋರಿ ಅದಕ್ಕೆ ಅವ್ರು ಗೊತ್ತಿತ್ತಲ್ವ ನಿಮಗೆ ಚೆನ್ನಾಗೆ? ಚೆನ್ನಾಗಿ ಅಂದ್ರ ಗಾಡಿಯನ್ನ ನಾವ್ ಪರಿಚಯ ಆದಿದ್ರಿ. ಹತ್ತರ ಪೈಲ ಏನ ಪರಿಚಯ ಹಾಕಲ್ಲವ ಅವ್ರ. ಸೊ ಅವ್ರದೇ ನಂಬರ್ ಅಂತ ಗೊತ್ತಾದ್ಮೇಲೆ ನೀವು ಸೇವ್ ಮಾಡ್ಕೊಂಬಿಟ್ರ? ಸೇವ್ ಏನ್ ಮಾಡ್ಕೊಂಡಿಲ್ರಿ, ಹಂಗ ಇರ್ಲಿ ಬಿಡಂತ ಹಂಗ ಇಟ್ಟಿನ್ರಿ ಮೊಬೈಲ್ದಾಗ. ಅವ್ರು ಮತ್ತ ಆಗ 8 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಹಂಗ ಮಾಡ್ಕೊಂತ ಹಂಗ ದಿನ ಮಾಡಕತ್ತಾರ್ರಿ. ಮಾಡಿ ಏನ್ ಮಾತಾಡ್ತಿದ್ರು? ಹಂಗಲ್ರಿ ನಮ್ ತಮ್ಮ ಮದ್ವೆ ಆಗನ ಫೋನದು ಸ್ವಲ್ಪ ಹಚ್ಚಲಿಲ್ರಿ ಅವ. ಏನವ? ನಮ್ ತಮ್ಮ ರೀ ಮದ್ವೆ ಆದಾನ, ಅವ್ರ ಮನ್ಯಾಗದು ಜಗಳದು ಆಕತಿ ಅಂತ ಹೇಳಿ ಅವ್ರದ್ದು ಕಾಂಟ್ಯಾಕ್ಟ್ ಬಂದಾತ್ರ ನಮಗ. ಓಕೆ, ಮದ್ವೆಗೆ ಹೋಗಿ ಬಂದಿದ್ದಷ್ಟೇ, ಆಮೇಲೆ ಏನ್ ಮಾತುಕತೆ ಇಲ್ಲ? ಇಲ್ರಿ, ಅವ್ರದ್ದು ಮನ್ಯಾಗ ಒಂದ್ ಅತ್ತಿ ಸೊಸಿ ಜಗಳ ಆಗಾನ. ಈಗಪ್ಪ ಅತ್ತಿ ಸೊಸಿ ಜಗಳ, ಅವ್ರು ಏನ ಕಾಂಟ್ಯಾಕ್ಟ್ ಬಂದ್ ಮಾಡ್ರಿ ಅಂತ ಇವ್ರ ಹೇಳ್ತಿರ ನಿಮ್ ತಮ್ಮ ಮನ್ಯಾಗ ಹಂಗ ಜಗಳ ಆಗತೈತಿ ಹಿಂಗ್ ಜಗಳ ಆಗತೈತಿ ಅಂತ ಹೇಳಿ. ಸೊ ನಿಮ್ ತಮ್ಮನ ಮನೆ ವಿಚಾರ ಇವ್ರ ಮೂಲಕ ಗೊತ್ತಾಗ್ತಿತ್ತು? ಹಾನ್ರಿ. ಸರಿ, ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ರಿ? ಹಂಗೆ ಮಾತಾಡ್ಕೊಂತ ಮತ್ ಈಗ್ರಿ ಬಾಳ್ ಫೋನ್ ಹಚ್ಚಾಕತ್ರು. ಮತ್ ನೀವ್ ಯಾವಾಗ ಬರ್ತೀರಿ, ನಾ ನಿಮ್ಮನ್ ಕರ್ಯಾಕ್ ಬರ್ತಾನು ಹಂಗ ಅನ್ನಾಕತ್ರಿ ಅವ್ರ. ನೀವ್ ಯಾವಾಗ ಬರ್ತೀರ? ಎಲ್ಲಿಗೆ? ಇಲ್ಲಿ ಬೆಳಗಾವ್ಕ್ರಿ ಸುಟ್ಟಿಗೆ. ಯಾವಾಗ ಬರ್ತಾರ ನೀವ್ ತವ್ರ ಮನಿಗೆ? ಓಕೆ ಓಕೆ. ಕರಿಯಾಕ ಬರ್ತೀನಿ ಅಂದ್ರೆ ಅದ ಹೆಂಗದು? ಕರ್ಯಾಕ್ ಬರ್ತೀನಿ ಅಂದ್ರ ಬೆಳಗಾವ್ಕ ಕಾರ್ ತಗೊಂಡ್ ಬರ್ತೇನೆ ನಾನು. ನೀವು ಮಹಾರಾಷ್ಟ್ರಕ್ಕೆ ಬರ್ತೀನಿ, ಅಲ್ಲಿಂದ ನಾನು ನಿಮ್ಮನ್ನು ಬೆಳಗಾವಿ ಕರ್ಕೊಂಬರ್ತೀನಿ ಅಂತ? ಇಲ್ಲಿ ಕೊಲ್ಲಾಪುರದಿಂದ ನಾವು ಬೆಳಗಾವ್ಕ್ ಹೋಗೋದ್ರಿ ಬಸ್ಲೆ. ಓಕೆ, ಅಲ್ಲಿಂದ ಅವ್ರ ಮನೆ ಕರ್ಕೊಂಡು ಹೋಗೋದಾ? ಅವ್ರ ಮನಿ ಕರ್ಕೊಂಡ್ ಹೋಗ್ಕೊಂಡ್ ನಿಮ್ಮನ್ನ. ನಿಮ್ ನೆಂಟ್ರಾ? ನೆಂಟ್ರಲ್ರಿ, ಏನು ಅಲ್ರಿ. ಓ, ಅಪರಿಚಿತ್ರ ಅವರು? ಹೌದ್ರಿ, ಆ ಮದ್ವೆಯಾಗ ನೋಡಿದ್ರಿ ನಾ ಅವ್ರನ್ನ ಒಟ್ಟ ನೋಡ್ರಿಕೆಲ್ಲ. ಆಯ್ತು, ಆಮೇಲೆ ಏನಂದ್ರೆ ನೀವು? ನಾವ್ ಹಂಗ ಆತವ್ರಿ, ಹಂಗ ನಾವು ಹೂ ಅಂತಿದ್ವಿ. ಮತ್ತೀಗ ಬಾಳ ಫೋನ್ ಮಾಡೋಣಲ್ಲ ನಾವು ಅವ್ರ ನಂಬರ್ ಬ್ಲಾಕ್ ಮಾಡಿ ಮತ್ತ ಅವ್ರಿಗೆ ಫೋನ್ ಹಚ್ಚಲಿ, ಅವ್ರದ್ದು ಬಂದರದು ಎತ್ತಲಿ ಹಂಗ್ ಮಾಡಿದ್ವಿ ನಾವೀಗ. 10-8 ದಿನ ಆತ್ರಿ ಈಗ. 8-10 ದಿನ ಆಯ್ತು ನೀವು ಬ್ಲಾಕ್ ಮಾಡಿದೀರಾ? ಹಾನ್ರಿ. ಯಾಕೆ? ಅವ್ರಂಗ ಹೊಳ್ಳಿ ಫೋನ್ ಹಚ್ಚಾಕತ್ರ ನಾನಾರೆ. ಇಷ್ಟು ದಿನ ಮಾತಾಡಿದ್ವಿ, ಇನ್ನೊಂದು ವರ್ಷದಿಂದ ಮಾತಾಡ್ರಿ, ಏನ್ ತಪ್ಪಿದೆ? ಈಗ ಯಾಕೋದ್ ಬೇರೆ ಕಡೆ ಹೊಂಟಿತ್ರಿ. ಯಾವ ಕಡೆ? ಬೆಳಗಾಂ ಬಿಟ್ಟು ಬೇರೆ ಕಡೆಗೆ ಹೊಂಟಿದ್ವಿ? ಬೇರೆ ಕಡೆಗೆ ಹೊಂಟಿದೆ ಅಂದ್ರೆ ನಮ್ಮ ಅಕ್ಕಗೂ ಗೊತ್ತಿತ್ರಿ ನಾವ್ ಮಾತಾಡ್ದವ ಅಂತ ಹೇಳಿ. ನಿಮ್ಮ ಅಕ್ಕಂಗೂ ಗೊತ್ತಿತ್ತಾ? ಹೌನ್ರಿ. ಮತ್ತೆ ನಿಮ್ಮ ಅಕ್ಕ ಏನಂದಿದ್ರು? ಇರತ್ತವ್ರ ಹಂಗ ಮಾತಾಡಕ್ ಏನಾಕತ್ ಅಂತ ಅವ್ರ ಅಂದ್ರಿ. ಓಕೆ, ಸೊ ಆಯ್ತು ಅಂತ ನೀವು ಮಾತಾಡ್ತಾ ಇದ್ರಿ, ಬಟ್ ವಿಷಯ ಈಗ ಬೇರೆ ಕಡೆ ಹೋಗ್ತಿದೆ ಅಂತ? ಹೌನ್ರಿ, ಈಗ ಬೇರೆ ಕಡೆ ಹೊಟ್ಟಿತ್ತನ ನಾವು. ಯಾವ ಕಡೆ? ಏನನ್ನದ್ರಿ, ಅದೇನೋ ಪ್ರೀತಿ ಪ್ರೇಮ ಅಂತಾರಲ್ಲ, ಆ ಕಡೆ ಹೊಂಟಿತ್ರ. ಮರಳಿ ಬಾರದು ಊರಿಗೆ ಅಂದ್ರೆ ಆ ಹುಡ್ಗನ್ ಕಡೆಯಿಂದನಾ? ಹುಡುಗಲ್ರಿ ಅವ್ರಿಗೆ 45 ವರ್ಷ ರೀ. ಐ ಮೀನ್ ಹುಡುಗ ಅಲ್ಲ, ಶಾಖ ಅದೇ. ಓಕೆ ಓಕೆ, ಮದುವೆ ಆಗಿದೆ ಅಂತನಾ? ಹ್ಞೂನ್ರಿ. ಓಹೋ, ಅವರಿಗೂ ಮದುವೆ ಆಗಿದೆ, ನಿಮಗೂ ಮದುವೆ ಆಗಿದೆ. ಸೊ ಈಗ ಸ್ವಲ್ಪ ಪ್ರೀತಿ ಬೆಳೀತಾ ಇದೆ ನಿಮ್ಮ ಮೇಲೆ ಅಂತ? ಹ್ಞೂನ್ರಿ. ಸೊ ಇಷ್ಟು ದಿನ ಏನೋ ಪಾಪ ಫ್ರೆಂಡು ಅಂದ್ಕೊಂಡು ಮಾತಾಡ್ತಿದ್ರಿ, ಈಗ ಸ್ವಲ್ಪ ಇದು ಯಾಕೋ
ನೀನ್ ಗಂಡನ್ ಬಿಟ್ಬಾ ನಾನು ಹೆಂಡತಿ ಬಿಟ್ಬತ್ತೀನಿ ಅನ್ನೋ ರೇಂಜ್ಗೆ ಐತೆ ಬೇಡ ಅಂತ ನಿಮ್ಗೆ ಅನ್ಸ್ತಾ? ಹ್ಞೂನ್ರಿ ಹಂಗ ಅನ್ಸುತ್ತ ಹ್ಮ್ ನಾ ಬಂದ್ ಮಾಡಿದ್ರ ನಾನು ಅವ್ರ ನಮ್ ಕಾಗ ಫೋನ್ ಹಚ್ಚಾತಾರಂತ್ರಿ. ನಿಮ್ಮ ಅಕ್ಕಾರ್ಗೆ ಹ್ಞೂನ್ರಿ ಏನಂತ? ನಾ ನಿಮ್ ಬಟ್ ಮಾತಾಡ್ಲಿಕ್ಕ ನಾ ಸರಿ ಕುಡಿತನು ಅಂದ್ರೆ ಗೊತ್ತಾತ್ರಿ ನಿಮ್ಗೆ ಎಣ್ಣಿ ಕುಡಿತನು. ಅಯ್ಯೋ ತಾಯಿ, 3 ಜನ್ಮಕ್ಕಾಗೋ ಕತೆ ಕೇಳ್ಬಿಟ್ಟಿದ್ದಿ. ಎಂಡ ಸಾರಾಯಿ ಮದ್ಯ ಏನಂದ್ರು ಈಗ ನನಗೆ ಓಕೆ ಅದೇ ಅಂತ ಗೊತ್ತಾಗುತ್ತೆ, ಏನು ತೊಂದರೆ ಇಲ್ಲ. ಎಣ್ಣಿ ಕುಡಿತನು ಮತ್ತ ಜೀವನ ಬಿಡ್ತನು ಅಂತ ಹಂಗ ಅನ್ನತಾರಂತ. ಯಾರು? ಅವ್ರಿ ಅಂದ್ರೆ ನೀವು ನಿಮ್ಮ ಅಕ್ಕನ ಹತ್ರ ಅವ್ರು ಹೇಳ್ತಿದ್ದಾರೆ, ಅವಳು ಮಾತಾಡದೆ ಹೋದ್ರೆ ನಾನು ಎಣ್ಣೆ ಶುರು ಮಾಡ್ಕೊಳ್ತೀನಿ ಅಥವಾ ನಾನು ಸಾಯ್ತೀನಿ ಇಂಥದ್ದೇನೋ ನಿಮ್ಮ ಅಕ್ಕನ ಬಳಿ ನಿಮ್ಮ ಬಗ್ಗೆ ಹೇಳಿರೋದು. ಹ್ಞೂನ್ರಿ ನಮ್ಮ ಅಕ್ಕ ಮತ್ತೆ ಈಗ ಇಟ್ಟು ದಿನ ಮಾತಾಡಿ ಈಗ ಯಾಕೆ ಮಾತಾಡುವಲ್ಲಿ ಮಾತಾಡಿ ಈಗ ಅಂತ ಅವ್ರ ಅನ್ನತ್ತಾರ್ರಿ ನಿಮ್ಮ ಅಕ್ಕ. ಹ್ಞೂನ್ರಿ ಶಬಾಷ್. ಓಕೆ. ಮತ್ ನಾನು ಆಕಿಗನ್ರಿ ಎಲ್ಲಾರು ಮಾಡ್ಬೇಡ ಅಂತ ಕಲಿಸ್ತಾರು, ನೀ ಮಾಡಂತ ಕಲ್ಸಾತಿಯಲ್ಲ ಅಂತ ನಾನ್ರಿ ಆಕಿಗೆ. ಅಯ್ಯೋ ಎಂಥ ಅಕ್ಕಂ ಪಡೆದಿದೀಯವ್ವ, ಯಾರು ಹೆತ್ತು ಮಕ್ಕಳು ನೀವೆಲ್ಲ. ಭಾಗ್ಯ, ಇದು ಭಾಗ್ಯವಯ್ಯ. ಓಕೆ, ಈಗೇನು ಎಷ್ಟು ದಿನ ಮಾತಾಡಿದ್ಯಾ, ಮಾತಾಡು ಅಂತ. ಹ್ಞೂನ್ರಿ ನೋಡಿ ನಿಮ್ ದೊಡ್ಡತನ, ನಿಮಗೆ ಧರ್ಮ ಪ್ರಜ್ಞೆ ಜಾಗೃತವಾಗಿದೆ. ಏನಕ್ಕ ನೀನು ಎಲ್ಲ ಬೇಡ ಅಂದ್ರೆ ನಿನ್ನ ಗಂಡನ ಜೊತೆ ನೆಟ್ಟಿಗಿರೋ ಇದೆಲ್ಲ ಬೇಡ ಅಂತ ಹೇಳ್ಕೊಡು ಅಂದ್ರೆ ನೀನೇನಮ್ಮ ಮಾತಾಡು ಅಂತ ಹೇಳ್ಕೊಡ್ತೀಯಾ ಅಂತ ನೀವು ಅಂದ್ರಿ. ಹ್ಞೂನ್ರಿ ಅದಕ್ಕೇನಂದ್ರು? ಅವ್ರ ಚಲೋ ಮನುಷ್ಯ ಅದಾನು ಹಂಗದಾನು ಹಿಂಗದಾನು ಅಂದ್ರ ಚಲೋ ಮನುಷ್ಯ ಇದ್ರು ಬೇಡ ಏನು ಬೇಡ ಅಂತ ನಾನ್ರಿ. ನನ್ನ ಗಂಡ ಅವನಿಗಿಂತ ಚಲೋ ಮನುಷ್ಯ ಅನ್ನು ಅಲ್ವಾ? ಹೌದ್ರಿ. ಮತ್ತೆ ಅವ್ರ ಮನ್ಯಾಗ ಗೊತ್ತಾರ ನಮ್ಮ ಮನ್ಯಾಗ ಗೊತ್ತತ್ರಿ. ಮತ್ತೆ ಇದೇನ ಬ್ಯಾರೆ ಹಾಕತ್ರಿ. ನಿಮ್ಮ ಮನೆಗೆ ಗೊತ್ತಾಯ್ತಾ? ಇಲ್ರಿ ನಮ್ಮ ಮನ್ಯಾಗ ಗೊತ್ತಾಗಿಲ್ ಬಿಡ್ರಿ. ಗೊತ್ತಾಗಿಲ್ಲ, ಗೊತ್ತಾದ್ರೆ ಇದು ಬೇರೆ ಆಗುತ್ತೆ ಅಂತ. ಹೌದ್ರಿ. ನಿಜನವ್ವ. ಈಗ ನೋಡಿ ಇಲ್ಲಿ ಏನಾಗ್ಬಿಡುತ್ತೆ, ಇವೆಲ್ಲ ಬಹಳ ಮುಂದುವರಿತಾ ಪಾಪ ನೀವು ಅವ್ರಿಗಂತ ಯಾವ ಸಲುಗೇನು ನೀವು ಕೊಟ್ಟಿರಲ್ಲ ಅಥವಾ ಎಷ್ಟಿರಬೇಕು ಅಷ್ಟರಲ್ಲೇ ನೀವು ಇರ್ತಿಲ್ಲ ಅಂತಲೇ ಅಂದುಕೊಳ್ಳಿ. ಆದರೆ ನೀವು ಮಾತಾಡ್ತಾ ಅವನಿಗೆ ಒಂದಷ್ಟು ಆಸೆಗಳು ಹುಟ್ಟೋದು, ಭಾವನೆಗಳು ಹುಟ್ಟೋದು, ಹೋಗ್ತಾ 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 ನೀವೇನೂ ಸಲುಗೆ ಕೊಡದೇ ಇದ್ರು ಅವ್ನು 4 ಕಡೆ 1000 ಎಳ್ಕೊಂಡು ಬರ್ತಾನೆ. ಆ 1000ದಲ್ಲಿ ಯಾವುದೋ ಒಂದು ನಿನ್ನ ಗಂಡನ ಕಿವಿಗೂ ನಿನ್ನ ಮನೆಯವ್ರ ಕಿವಿಗೂ ಬಂದು ತಲುಪುತ್ತೆ. ಆಗ ನೀನು ತಿಂದಿಲ್ಲ ಉಂಡಿಲ್ಲ, ನೀನು ಶಿಕ್ಷೆ ಅನುಭವಿಸ್ತೀಯ. ಈಗ ನಿಮ್ಮ ಅಕ್ಕ ಹೇಳಿದಂಗೆ ಅದು ಬರೀ ಮಾತುಕತೆಗೆ ಅದು ಉಳಿಯಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ. ನಿಮ್ಮ ಅಕ್ಕನಿಗೇನೋ ಗೊತ್ತಿಲ್ಲದೆ ಇರ್ಬೋದು, ಅಯ್ಯೋ ಪಾಪ ಇವ್ರು ಸುಮ್ಮನೆ ಏನೋ ಮಾತಾಡ್ತಾರೆ ಅಂತ ಆಕೆ ಅಂದ್ಕೊಂಡಿರ್ಬೋದು. ಆದರೆ ಇದು ಸಾಮಾನ್ಯ ಮಾತುಕತೆಯಾಗಿ ಉಳಿಯಲ್ಲ, ಹೋಗ್ತಾ ಹೋಗ್ತಾ ಇದು ಬೇರೆ ಸ್ವರೂಪ ಪಡ್ಕೊಡುತ್ತೆ ಅನ್ನೋ ಬುದ್ಧಿ ತಿಳುವಳಿಕೆ ನಿನಗೆ ಬಂದಿದೆ ಅನ್ನೋದಾದರೆ ಇದನ್ನು ನಿನ್ನ ಅಕ್ಕನ ಕೇಳಿ ನಿರ್ಧಾರ ಮಾಡಲಿಕ್ಕೆ ನೀನೇನೋ ಸೀರೆ ಅಂಗಡಿಲಿ ನಿಂತ್ಬಿಟ್ಟು ಅಕ್ಕ ಈ ಕಲರ್ ಸೀರೆ ತಗೊಳ್ಳೋಣ ಅಂತ ಫೋನ್ ಮಾಡ್ತಿಲ್ಲ. ಅದು ಬಟ್ಟೆದು ಅಲ್ಲ, ತಿನ್ನೋದು ಅಲ್ಲ, ಅದು ಬದುಕಿನದ್ದು ಹಾಗೂ ಅದು ಭಾವನೆಗಳದ್ದು. ಹೌದಲ್ಲ? ನನ್ನ ಗಂಡನ ನಡುವಿನ ಸಂಬಂಧ ಹಾಳು ಮಾಡಲಿಕ್ಕೆ ಯಾರೋ ಬಂದ ಅಂದಾಗ ನಿಮ್ಮ ಅಕ್ಕನಿಗೆ ಹೇಳ್ಬಿಟ್ಟು ನಿರ್ಧಾರ ಮಾಡೋದಲ್ಲ. ಅದು ಮೆಟ್ಟು ತಗೊಂಡು ಹೊಡೆದು ಅಲ್ಲೇ ಸರಿ ಮಾಡ್ಬೇಕದನ್ನ. ನಿಮ್ಮ ಅಕ್ಕ ಹೇಳ್ತಾಳೆ. ಈಗ ನೋಡುವ, ಆತನಿಗೆ ಮದುವೆ ಆಗಿದೆ ಮತ್ತು ಆತನಿಗೆ ತನ್ನ ಹೆಂಡತಿ ಮಕ್ಕಳಿಗೆ ಅನ್ಯಾಯ ಅಂಥದ್ದೇನೋ ಒಂದು ಪಾಪ ಪ್ರಜ್ಞೆ ಇಲ್ಲ. ಆತ 1000 ಬರ್ಬೋದು, ಬಟ್ ನಿನಗೆ ಬುದ್ಧಿ ಇರಬೇಕಲ್ಲ. ಈ ಸಮಾಜ ಸೂಕ್ಷ್ಮ. ನೀನು ಮಾಡಿದ ಚಿಕ್ಕ ತಪ್ಪು ಅವನು ಮಾಡಿದ 1000 ತಪ್ಪುಗಳಿಗಿಂತ ದೊಡ್ಡದಾಗಿ ಕಾಣುತ್ತೆ. ನಾಳೆ ನಿನ್ನ ಅಕ್ಕನೂ ಕೈ ತೊಳ್ಕೊಂಡ್ಬಿಡ್ತಾಳೆ, ನಾನು ಹೇಳಿದ್ದೆ ಬೇಡ ಅಂತ ಇವಳಿಂಗ್ ಮಾಡ್ಕೊಂಬಿಡ್ತಾಳೆ ಅಂತ ಮುಗ್ದೋಯ್ತು ನಿನ್ನ ಕತೆ. ಈ ವಿಚಾರವನ್ನು ನಿನ್ನ ಅಕ್ಕನ್ನೋ ನಿನ್ನ ಯಾರನ್ನೋ ಫ್ರೆಂಡನ್ನೋ ನೀನು ಎಷ್ಟೇ ಮುಚ್ಚಿಡ್ತೀನಿ ಅಂತ ಹೋದ್ರು ಅದು ಆಗಲ್ಲವ. ಅದದು ಲೋಕ ನಿಯಮ. ನೀನು ಒಳಗಡೆ ಕದ ಹಾಕೊಂಡು ಕಿಟಕಿ ಹಾಕೊಂಡು ಅಳಸ್ಲೇಣ್ ಕುಯ್ಬೋದು, ವಾಸನೆಯನ್ನು ಆಚೆ ಬರ್ದಂಗೆ ಹೆಂಗ್ ತಡಿತೀಯ? ಹಣ್ಣು ಕಾಣ್ದಂಗೆ ಇರ್ಬೋದು, ವಾಸನೆ ಕಾಣ್ದಂಗೆ ಹೆಂಗಿರ್ತಿ ನೀನು? ಅಥವಾ ವಾಸನೆ ಆಚೆಗೆ ಬರ್ದಂಗೆ ಹೆಂಗ್ ತಡಿತೀಯ? ಅದು ಆಗುವುದಿಲ್ಲ. ಹಾಗಾಗಿ ನೋಡುವ, ಇದು ನೀನು ದೊಡ್ಡ ಗುಣ. ಇಲ್ಲಿ ಪಾಪ ಇಲ್ಲಿ ಬಂದು ಹಂಚ್ಕೊಳ್ತಿದೀಯ ಅನ್ನೋದು ಬಿಟ್ಟರೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೇ ನೀನು ನಿರ್ಧಾರ ಮಾಡಿದ್ದೀಯ, ಅದು ನಿನ್ನ ದೊಡ್ಡ ಗುಣ. ಎಲ್ಲ ಬಹುತೇಕ ಇವತ್ತು ಸೋಷಿಯಲ್ ಮೀಡಿಯಾ ಕಾಲ, ಗೊತ್ತಿದ್ದೋ ಗೊತ್ತಿಲ್ಲದೋ ಅಪರಿಚಿತರಿಂದ ಇಂತಹ ಮೆಸೇಜ್ಗಳು
ಪಾಪ ಅವಳು ಅಂಥವಳಲ್ಲ, ಬಟ್ ಅವಳು ಸೋಷಿಯಲ್ ಮೀಡಿಯಾಗೆ ಅಂಥ ಮೆಸೇಜ್ಗಳು ಬರ್ತವೆ. ಬಂದ ತಕ್ಷಣ ಅವಳು ಕೆಟ್ಟುಬಿಟ್ಟಿದ್ದಾಳೆ ಅಂತಲ್ಲ, ಆದರೆ ಹಾಗೆ ಬಂದಂಥವನ್ನ ಬ್ಲಾಕ್ ಮಾಡಿ ಅಥವಾ ಇದು ಬೇಡ ನನಗೆ ಇದು ಒಳ್ಳೆಯದಲ್ಲ ಅಂತ ಹೇಳಿ ನಿರ್ಧರಿಸಲಿಕ್ಕೆ ಇವಳಿಗೆ ಅವಕಾಶ ಇದೆ ಅಂದರೆ ಅದನ್ನಂತೂ ಅವಳು ಮಾಡ್ಬೋದಲ್ಲ. ಅಯ್ಯೋ ಯಾರೋ ಮೆಸೇಜ್ ಕಳಿಸ್ತಾ ಯಾಕಂದರೆ ಇದು ಸೋಷಿಯಲ್ ಮೀಡಿಯಾ, ಅದು ಹಾಗಿದೆ, ಏನು ಮಾಡಲಿಕ್ಕಾಗಲ್ಲ. ನಿಮ್ಮ ಅಕೌಂಟಿಗೆ ಬರ್ತಾನೆ, ನಿಮ್ಮ ನಂಬರ್ ಸಿಕ್ಕಿರೆ ಅಥವಾ ನಿಮ್ಮ ಮೆಸೇಜಲ್ಲಿ ನನಗೆ ಇಷ್ಟ ಇದಿಷ್ಟ ಏನೇನು ಹೇಳ್ತಾನೆ 1000. ಅಯ್ಯೋ ಇವನು ಯಾಕೆ ನನಗೆ ಹಿಂಗೆ ಕಳಿಸ್ತಾನೆ? ಅದು ಮೊದಲ ಪ್ರಶ್ನೆ. ಹೌದು, ಕಳಿಸಬಾರ್ದು ಅನ್ನೋದು ಹೌದು, ಬಟ್ ಕಳಿಸ್ಬಿಟ್ಟಿದ್ದಾನೆ. ಈಗ ನಿನ್ನ ಕೈಲಿರೋ ಅವಕಾಶ ಏನು? ಇಲ್ಲಪ್ಪ ಹಂಗೆಲ್ಲ ಯೋಚನೆ ಮಾಡಬಾರ್ದು ಅಂತ ಹೇಳೋಷ್ಟು ಹೇಳಬೇಕು. ಬುದ್ಧಿ ಕಲಿಲ್ಲ ಅಂದರೆ ಬ್ಲಾಕ್ ಮಾಡಿ ಬಿಸಾಕಬೇಕು. ಹಾಗಾಗಿ ನೀನು ನಿರ್ಧಾರ ಸರಿಯಾಗಿ ಮಾಡಿದೀಯವ. ನಿನ್ನ ಗಂಡನಿಗೆ ನಿನ್ನ ಆತ್ಮಸಾಕ್ಷಿಗೆ ನೀನು ನಿಯತ್ತಾಗಿರು. ಕೆಲವೊಮ್ಮೆ ಮಾತುಕತೆಗಳು ಕೂಡ ತೀರಾ ಅಷ್ಟೇನು ಪ್ರಬುದ್ಧರಲ್ಲದೆ ಹೋದರೆ, ಅಯ್ಯೋ ತಡೆಯಪ್ಪ, ನಾನು ಆಕೆ ಹತ್ರ ಏನೇನೋ ಮಾತಾಡೋದ್ರಿಂದ ಅವಳ ಸಂಸಾರ ಹಾಳಾಗುತ್ತೆ ಅನ್ನೋ ಪ್ರಜ್ಞೆ ಅವನಿಗಿಲ್ಲದ ಹೊರತು, ಈಗ ಓಕೆ ಫೈನ್, ಅಯ್ಯೋ ಇಲ್ಲೆಲ್ಲೋ ಪರಿಚಯ ಆದ್ರಿ, ನಮ್ಮೂರ ಕಡೆಯವರೇ, ಚೆನ್ನಾಗಿದ್ದೀರಾ, ಒಳ್ಳೇದಾಗಲಿ, ನಿಮ್ಮ ಮಕ್ಳು ಚೆನ್ನಾಗವ್ರ, ಗಂಡ ಚೆನ್ನಾಗವ್ರ, ಏನೋ ಎಷ್ಟು ಹೋದ್ರೆ ಓಕೆ ಅನ್ನೋಣ. ಬಟ್ ಅದನ್ನು ಮೀರಿ ಏನೋ ಹೋಗ್ತಾ ಇದೆ ಅಂದಾಗ ನೀವು ಅಕ್ಕನ ಕೇಳಿ ಅವ್ರನ್ನ ಕೇಳಿ, ಈಗ ಆಯಿತು ಅಕ್ಕ ಆರಂಭದಲ್ಲೇ ಇಲ್ಲ ಕಣೆ ಇದೆಲ್ಲ ಬೇಡ ಒಳ್ಳೇದಲ್ಲ ಅಂತ ಹೇಳಿದ್ರೆ ಬಹುಶಃ ಸುಮ್ಮನಾಗ್ತಿದ್ರು ಏನೋ. ನೀವು ನಿಮ್ಮ ಅಕ್ಕಂಗೆ ಹೇಳಿಲ್ಲ? ನಾ ಒಂದಿನ ಫೋನ್ ಮಾಡ್ಲಿಕ್ಕೂ ಅವ್ರಿಗೆ ಹಚ್ಚಿ ಇದನ್ನ ಕಾನ್ಫರೆನ್ಸ್ ಹಾಕರ ಅಂತ ಹೇಳ್ತಾರ್ರಿ ಅವ್ರು. ಅವ್ರಿಗೆ ಫೋನ್ ಹಚ್ತಾರ್ರಿ, ಮತ್ತೆ ಇಬ್ರು ಅದ ಜೋಡಿಸ್ತಾರ್ರಿ ಮೊಬೈಲ್ದಾಗ ಇಬ್ಬರದು. ಅಂದ್ರೆ ನಿಮ್ಮ ಅಕ್ಕನಿಗೆ ಫೋನ್ ಮಾಡಿ ಕಾನ್ಫರೆನ್ಸ್ ಹಾಕೋದು? ನಾವು 3 ಮಂದಿ ಮಾತಾಡ್ತಾರಲ್ರಿ, ಹಂಗ ಕಾನ್ಫರೆನ್ಸ್ ಹಾಕಿ ನಿಮ್ಮನ್ನ ಲೈನಿಗೆ ತಗೊಳ್ತಾರೆ. ಲೈನಿಗೆ ತಗೊಂಡು ನಿಮ್ಮನ್ನ ಲೈನಿಗೆ ಕರ್ಕೊಳ್ಳೋದು. ಅದು ಮೊದ್ಲು ಇಂಥವನ್ನೆಲ್ಲ ಬಿಡು, ಇಲ್ಲಾಂದ್ರೆ ಮುಂದೊಂದ್ಸರಿ ಅಳ್ಕೊಂಡು ಫೋನ್ ಮಾಡ್ಬೇಕಾಗುತ್ತೆ. ಅವ್ರಿ ಇದೆಲ್ಲ ಮಾಡೋದು ಸ್ವಲ್ಪ ಸರಿಯಲ್ಲ ಅಂತ ಗೊತ್ತಾತ್ರಿ. ಕಾರ್ಯಕ್ರಮ ಬಹಳ ಸಮಯದಿಂದ ನೋಡ್ತಾ ಇದೆಯಲ್ವ ನಮ್ಮ? ಆದ್ರೆ 1.5 ವರ್ಷ ಆತಲ್ರಿ. 1.5 ವರ್ಷ ಆಗಿ ದಡತನ ಮಾಡ್ಕೊಂಬೇಡ. ಆಮೇಲೆ ಬ್ಲಾಕ್ ಮಾಡಿಬಿಟ್ರಿ. ನಿಮ್ಗೆ ಅಂಥದ್ದೇನು ಅನಿಸಿದೆ, ನೀವು ಅದನ್ನ ಬ್ಲಾಕ್ ಮಾಡಿದ್ದೀರಿ ಅಥವಾ ಅದನ್ನು ಕಾನ್ಫರೆನ್ಸ್ಗೆ ಹೋಗೋದು ಮಾತಾಡೋದು ಬೇಡವ? ನಾನು ಹೇಳ್ತೀನಲ್ಲ, ಆರಂಭದಲ್ಲೇ ಹೇಳಿದೆ, ಇಲ್ಲಿ ನಿಮ್ಮಿಂದ ಒಂದಷ್ಟು ಸಾಕ್ಷಿಗಳನ್ನು ಪಡ್ಕೊಳ್ಳೋ ಪ್ರಯತ್ನ, ನಿಮ್ಮಿಂದ ಒಂದಷ್ಟು ವಿಚಾರಗಳನ್ನು ಪಡ್ಕೊಂಡು ಆಮೇಲೆ ಬ್ಲ್ಯಾಕ್ ಮೇಲ್ಗಳು ಶುರುವಾಯ್ತವೆ. ನಾವು ನೋಡಿ ಇವಳು ನನ್ನ ಹತ್ರ ಮಾತಾಡಿದ್ಲು, ನೋಡಿ ಇವಳು ನನಗೆ ಫೋಟೋ ಕಳಿಸಿದ್ಲು, ನೋಡಿ ಇವಳಿಗೆ ನನಗೆ ಮೆಸೇಜ್ ಮಾಡಿದ್ಲು. ನೀನು ಬೇಡ ಇದೆಲ್ಲ ಒಳ್ಳೇದಲ್ಲ ಅಂತ ಹೇಳಲಿಕ್ಕೆ ಮೆಸೇಜ್ ಮಾಡಿದ್ರು ಅದು ಒಂದು ಸಾಕ್ಷಿನೇ. ಅಲ್ಲ, ನಾನು ಹೇಳೋದು ಜ್ಞಾನಕ್ಕೆ ಇಟ್ಕೋ, ಸುಮ್ ತಲೆಯಲ್ಲಿ ಇಟ್ಕೋ ಅಂತ ಅಷ್ಟೇ. ಇಲ್ಲ ಸಾ ನನಗೆ ಅವನಿಗೆ ನಾನು ಬುದ್ಧಿ ಹೇಳಲಿಕ್ಕೆ ಮೆಸೇಜ್ ಮಾಡಿದ್ದೆ ಸಾ ಅಂತಲೇ ಅಂದ್ಕೋ. ಅದು ಮುಂದೊಂದು ಸಾಕ್ಷಿಗಳ. ಇವಳು ಯಾಕೆ ಅವನಿಗೆ ಮಾಡಬೇಕಿತ್ತು, ಬ್ಲಾಕ್ ಮಾಡಬೇಕಿತ್ತು ಅನ್ನೋದು ಸಮಾಜ. ಅಯ್ಯೋ ನಾನು ಬುದ್ಧಿ ಹೇಳಕ್ ಮಾಡಿದ್ದೆ, ನನಗೆ ಯಾಕೆ ಹಿಂಗಂತೀರಾ ಅಂತ ನೀನು ಹೇಳಲಿಕ್ಕೂ ಬಿಡಲ್ಲ ಜನ. ಅಂದ್ರೆ ನೀನು ಗಣ್ಣೆ ಬಿಡಲ್ಲ ಆಮೇಲೆ. ಇರ್ಲಿ, ಈಗ ಯಾರ ಹತ್ರ ಮಾತಾಡದಿರೋವಷ್ಟು ಅಂತ ಇಲ್ಲವ, ಅಷ್ಟು ಕಟ್ನಿಟ್ಟಾಗಿರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಅಣ್ಣ, ಅಪ್ಪ, ತಮ್ಮ, ಅಣ್ಣ, ಬ್ರದರ್ ಅಥವಾ ಫ್ರೆಂಡ್ ಅಂತಲೇ ಮಿತಿ ಇರುತ್ತೆ. ಎಲ್ಲದಕ್ಕೊಂದು ಮಿತಿ ಇರುತ್ತೆ. ನಿನ್ನ ಮನೆ ಮುಂದೆ ಬಂದು ಭವತಿ ಭಿಕ್ಷಾ ಅಂದಿ ಹಿಂದೆ ಯಾರೋ ಭಿಕ್ಷೆ ಕೇಳಬಹುದು, ಮನೆ ಮುಂದೆ ಹೊಸ್ಲಿಂದ ಆಚೆ ನಿಂತ್ಕೊಂಡು. ಅಡುಗೆ ಮನೆಗೆ ಬಂದು ಭಿಕ್ಷೆ ಕೇಳೋಕ್ಕಾಗುತ್ತಾ? ಅಂದರೆ ಭಿಕ್ಷೆ ಕೇಳೋದು ತಪ್ಪಲ್ಲ, ಕೊಡೋದು ತಪ್ಪಲ್ಲ, ಆದರೆ ನಿಮ್ಮಿಬ್ಬರ ಜಾಗಗಳು ಅಂತ ಇರ್ತವೆ, ಅಲ್ಲೇ ಇದ್ದು ಭಿಕ್ಷೆ ಕೇಳಬೇಕು. ಭಿಕ್ಷೆ ಕೇಳೋದು ಅಡುಗೆ ಮನೆ ಒಲೆ ಮುಂದಕ್ಕೆ ಬಂದ್ಬಿಟ್ಟು ಭಿಕ್ಷೆ ಕೇಳ್ತಾನ? ಫ್ರೆಂಡು ಅಂತ ಬಂದವನು ಮಾತಾಡೋನು ಎಲ್ಲಿರಬೇಕು ಅಲ್ಲೇ ಇರಬೇಕು, ಒಳಗಡೆ ಬಿಟ್ಕೊಳ್ಬಾರ್ದು. ನಿಮ್ಗೆ ಅವಾಗಿಂದ ಫೋನ್ ಹಚ್ಚೋದನ್ರಿ, ಲೈನ್ ಸಿಗಲಿಲ್ಲ. ನೀವು ಫೋನ್ ಹಚ್ಚಿ ಕೇಳ್ಬೇಕ್ರಿ, ಮತ್ತೆ ಆಮೇಲೆ ಬ್ಲಾಕ್ ಮಾಡ್ಬೇಕಂತ ಲೈನ್ ಸಿಗಲ್ಲ, ನಾನು ಬ್ಲಾಕ್ ಮಾಡ್ಬಿಟ್ರಿ. ಒಳ್ಳೆ ಕತೆ ಆಯ್ತಲ್ಲ. ಮನೇಲಿ ಕರೆಂಟ್ ಹೋಗ್ಬಿಟ್ಟಿದೆ ದೀಪ ಹಚ್ಬೇಕ ಬೇಡವಾ ಅಂತ ನಿಮಗೆ ಫೋನ್ ಮಾಡಿ ಕೇಳೋಣ ಅನ್ಕೊಂಡೆ ನೀವೇನು ಫೋನೇ ಎತ್ತಲಿಲ್ಲ ಅನ್ನಂಗೆ ಆಯ್ತು ನಿನ್ನ ಕತೆ. ಬದುಕು ಕತ್ತಲಾದಾಗ ಒಂದು ದೀಪ ಹಚ್ಚಿಕೊಳ್ಳಿಕ್ಕೆ ಯಾರನ್ನು ಕೇಳೋದು ಬೇಕಿಲ್ಲ, ಹೌದಲ್ಲವಾ? ಅಷ್ಟೇ.
ಕಾಲಿಗೆ ಮುಳ್ಳು ಚುಚ್ಚಿದಾಗ ಗುರುಗಳೇ ಮುಳ್ಳು ತೆಗಿಲ ಬೇಡವ ಅಂತ ಕೇಳೋದು ಬೇಕಾ? ಇಲ್ರಿ. ಹಸಿವಾದಾಗ ಊಟ ಮಾಡ್ಲಬೇಕಾ ಅಂತ ಕೇಳೋದಿಲ್ಲ. ಇವೆಲ್ಲವೂ ಹಾಗೆ. ಯಾರೋ ಒಬ್ಬ ಪರಪುರುಷ, ಓಕೆ ಫೈನ್, ನಿನಗೂ ಮದುವೆ ಆಗಿಲ್ಲ ಅವನಿಗೂ ಮದುವೆ ಆಗಿಲ್ಲ ಅಂದಾಗ ಅದು ಮಾತುಕತೆ ಬೇರೆ, ಹೌದಲ್ಲ? ಅವನಿಗೂ ಮದುವೆ ಆಗಿದೆ, ನಿನಗೂ ಆಗಿದೆ. ಇವನ್ ಅವನಿಗೆ ಆಗಿರಲ್ಲ ಅಂತಲೇ ಅಂದ್ಕೊಳ್ಳೋಣ, ಬಟ್ ನಿನಗಾಗಿದೆಯಲ್ಲ. ಅವಕಾಶಗಳು ಯಾವಾಗ ತೆರ್ಕೊಳ್ತಾವೆ ಅಂದರೆ ಅವನಿಗೂ ಆಗಿಲ್ಲ ನಿನಗೂ ಆಗಿಲ್ಲ ಮದುವೆ ಅಂದಾಗ ಓಕೆ ಫೈನ್, ಅದೇನೋ ಬೆಳಿಬೋದು ಬಿಡಪ್ಪ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಇಬ್ಬರಿಗೂ ಆಗಿದೆ ಅಂದಾಗ ಅಲ್ಲಿ ಮಾತುಕತೆಗೆ ಏನಿದೆ ಅವಕಾಶ? ಅಥವಾ ಅದು ಸಾಧ್ಯ? ಅಲ್ಲಿ ಜಾಗವೇ ಇಲ್ಲ ಮಾತಾಡ್ಲಿಕ್ಕಲ್ಲಿ. ಇರ್ಲಿ ತಾಯಿ, ನಿನ್ನ ದೊಡ್ಡ ಗುಣ ಅದು. ಪಾಪ ನೋಡಿ, ಗಂಡನ ವಿಚಾರದಲ್ಲಿ ನೀವು ನಿಯತ್ತಿನಿಂದ ಇದ್ದೀರಿ, ನಿಮಗೆ ಒಳ್ಳೇದಾಗಲಿ. ನೋಡಿ ತಾಯಿ, ನಿಯತ್ತಿಗೆ ಯಾವತ್ತೂ ನೆಮ್ಮದಿ ಇದ್ದೇ ಇದೆಯವ. ನಿಯತ್ತಿನಿಂದ ನಾವು ಶ್ರೀಮಂತ ಆಗ್ತೀವೋ ಇಲ್ವೋ, ಅಥವಾ ಸತ್ಯ, ಪ್ರಾಮಾಣಿಕತೆ, ಪತಿವ್ರತೆ ತನದಿಂದ ನಾವು ಶ್ರೀಮಂತರಾಗ್ತೀವೋ ಇಲ್ವೋ, ಆದರೆ ನೆಮ್ಮದಿ ಅಂತೂ ಇರುತ್ತೆ. ಹಾಗೆ ಎಷ್ಟೋ ಜನ ದಾರಿ ತಪ್ಪದವ್ರಿಗೆ ಶ್ರೀವಂತಿಕೆ ಇದೆ, ಆದರೆ ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲದ ಸಿರಿವಂತಿಕೆ ತಾಂಡಿ ಏನು ಮಾಡ್ಕೊಳ್ತಿ? ಆಗ್ಲಿ, ನೀನು ಒಳ್ಳೆ ದಾರಿಯಲ್ಲೇ ಇದ್ದೀಯಾ. ನಾವು ಇದ್ರಿ ಮನಿ ಕಟ್ಬೇಕನ್ನೋದಿದ್ರಿ, ಏನ ಕೂಡಿ ಬರ್ವಾತ್ರಿ. ಮನಿ ಕಟ್ಟಬೇಕು ಇಲ್ಲಿ ಬೆಳಗಾಮಲ್ಲ? ಇಲ್ರಿ, ಈ ಕಡೆ ಕೊಲ್ಲಾಪುರ. ಅಲ್ಲಿ ನಿಮ್ಮ ಗಂಡನ ಮನೇಲಿ? ಆಯ್ತವ, ಕಾಲ ಬರುತ್ತೆ. ಕೂಡಿಟ್ಕೊಂಡಿದ್ರೆ ಎಂದೋ ಒಂದು ದಿನ ಕಾಲ ಬಂದಾಗ ಕಟ್ಬೋದು. ಈಗೇನು ಮನೆ ಕಟ್ಬೇಕಾದ್ರೆ ಎಲ್ಲ ಪೂರ್ತಿ ಹಣ ಇಟ್ಕೊಂಡೇ ಶುರು ಮಾಡಲ್ಲ, ಏನೋ ಆಯ್ತು. ನಿನ್ನ ಗಂಡನ ಜೊತೆ ವಿಶ್ವಾಸದಿಂದ ಮಾತಾಡ್ತಾ ಒಂದು ನೋಡಿ, ಎಷ್ಟು ಕಟ್ಟಬೇಕು, ಎಷ್ಟು ಜಾಗದಲ್ಲಿ ಕಟ್ಟಬೇಕು, ಅದಕ್ಕೆ ಎಷ್ಟಾಗುತ್ತೆ, ತುಂಬ ಸಾಲ ಮಾಡಿಕೊಳ್ಳೋದು ಅಂದರೆ ನಿಮ್ಮ ಆದಾಯ ಎಷ್ಟಿದೆ, ಲೋನ್ ತಗೊಂಡ್ರೂ ಕೂಡ ನಾವು EMI ಕಟ್ಬೋದಾ, ಆ ಮಧ್ಯೆ ಏನೋ ಆರೋಗ್ಯ ಸಮಸ್ಯೆ ಬಂದರೆ ಅದಕ್ಕೆಲ್ಲ ನಾವೇನು ತಯಾರಿ ಮಾಡ್ಕೊಳ್ಬೇಕು ಮೊದಲೇ. ನೀನು ಮನೆ ಕಟ್ತಿದೀಯಾ, ಕಷ್ಟದಲ್ಲಿದೆಯಾ ಅಂತ ಆರೋಗ್ಯ ಕೆಡಲ್ಲ ಅಂತೇನಿಲ್ಲ ಅಲ್ವಾ? ಸೊ ಪರವಾಗಿಲ್ಲ, 2 ದಿನ ಲೇಟ್ ಆದರೂ ಪರವಾಗಿಲ್ಲ. ಈಗಲೂ ಮನೇಲಿ ನಿದ್ದೆನೇ ಮಾಡ್ತಿದೀಯಾ, ಬಾಡಿಗೆನೋ ಸ್ವಂತನೋ, 3 ಹೊತ್ತು ಊಟ ಮಾಡ್ತಿದೀಯಾ, ನಿದ್ದೆ ಮಾಡ್ತಿದೀಯಾ, ನೆಮ್ಮದಿಯಾಗಿದ್ದೀಯಾ. ಸ್ವಂತದ್ದು ಅಂತ ಒಂದು ಆಗಬೇಕು ಅನ್ನೋ ಆಸೆ ಇದೆ. ಆದರೆ ಅದಕ್ಕೂ ಮುಂಚೆ ಅವ್ರಿವ್ರನ್ನ ನೋಡಿ ಅಯ್ಯೋ ಬೇಗ ಕಟ್ಬಿಡೋಣ, ಅವರೆಲ್ಲರ ಮುಂದೆ ಹಿಂಗಿದ್ಬಿಡೋಣ ಹಂಗಿದ್ಬಿಡೋಣ, ಯಾವುದು ಅಂದ್ಕೊಳ್ಬೇಡವ. ನಿನ್ನ ಕೈಲಿದೆ, ನಿನ್ನ ಕೈ ನಡೀತಾ ಇದೆ, ಅಥವಾ ಲೋನ್ ತಗೊಂಡ್ರೆ ಮಾಡೋ ಶಕ್ತಿ ಇದೆ, ಓಕೆ, ಅದು ಆ ಥರ ಬದುಕಬೇಕೇ ಹೊರತು ಅಯ್ಯೋ ಇವರೆಲ್ಲ ಕಟ್ತಾವ್ರೆ ನಾವು ಬೇಗ ಕಟ್ಬಿಡೋಣ, ಹಂಗೆ ಕಟ್ಬಿಡೋಣ, ಹಿಂಗೆ ಕಟ್ಬಿಡೋಣ. ಆ ಮನೆ ಕಟ್ಟಾದ್ಮೇಲೆ ಅಲ್ಲಿ ನೆಮ್ಮದಿಯಾಗಿ ಮಲ್ಗಂಗಿರ್ಬೇಕು, ನೆಮ್ಮದಿಯಾಗಿ ಬದುಕಂಗಿರ್ಬೇಕು. ಸಾಲದವ್ರು ಬಂದರು ಅಂತ ಬೀಗ ಹಾಕೊಂಡು ಪಕ್ಕದ ಮನೆಗೆ ಹೋಗಂಗೆ ಆಗ್ಬಾರ್ದಲ್ಲ ಅಲ್ವಾ? ನಿಮಗೆ ಆ ಶಕ್ತಿ ಬರುತ್ತೆ ಅತಿ ಶೀಘ್ರದಲ್ಲೇ. ಅಂತಹದ್ದೊಂದು ದಾರಿಯನ್ನು ಭಗವಂತ ತೋರಿಸ್ತಾನೆ. ಧೈರ್ಯವಾಗಿರಿ, ಇರೋ ಜಾಗದಲ್ಲಿ, ಇರೋ ಮನೆಯಲ್ಲಿ ನೆಮ್ಮದಿಯಾಗಿರಿ. ಹೊಸ ಮನೆ ಯೋಗ ನಿಮಗೂ ಇದೆ, ಒಳ್ಳೇದಾಗುತ್ತೆ. ಆದರೆ ಅದಕ್ಕೆ ಆಶೀರ್ವಾದ ಮಾಡ್ರಿ, ನಮ್ಮ ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡ್ರಿ. ಒಳ್ಳೇದಾಗ್ಲಿ. ನಿಮ್ಮ ದೊಡ್ಡ ಗುಣ, ನಿಮ್ಮ ಗಂಡನ ಜೊತೆಗೂಡಿ ಸುಖವೋ ದುಃಖವೋ ಅರಮನೆಯೋ ಗುಡಿಸ್ಲೋ ಅವ್ರ ಜೊತೆ ವಿಶ್ವಾಸದಿಂದ ಇದ್ದು, ಖರ್ಚು ಎಷ್ಟು, ಆದಾಯ ಎಷ್ಟು, ಹಿಂಗಾದ್ರೆ ಹಿಂಗಾಗುತ್ತೀರಿ, ನಾವು ಮೊದಲೇ ಒಂದಷ್ಟು ಕೂಡಿಟ್ಕೊಳ್ಳೋಣ, ಲೋನ್ ತಗೊಳ್ಳೋಣ, ಅದನ್ನು ಹಿಂಗೆ ತೀರಿಸೋಣ, ಹಿಂಗೆ ಮಾಡೋಣ, ಇಲ್ಲ ಅಲ್ಲಿ ಕೊಡ್ತಿರೋ ಈ ಎನರ್ಜಿನೆಲ್ಲ ಈ ಕಡೆ ಕೊಡು, ಉದ್ಧಾರ ಆಗ್ತೀಯ. ಅಕ್ಕನಿಗೆ ಎಷ್ಟು ಮಾತಾಡಬೇಕು ಅಷ್ಟೇ. ಅಯ್ಯೋ ಇವನ ಜೊತೆ ಮಾತಾಡೆ ಅಂತ ನಿಮ್ಮ ಅಕ್ಕಂದ್ರೆ ಅಕ್ಕ ನೋಡಿ ನಿನ್ನ ಜೊತೆ ಮಾತು ಬಿಡ್ಬಿಡ್ತೀನಿ ಏನ್ಬಿಡ್ಬೇಕು ನೀನು. ಯಾರನ್ನು ಕಳ್ಕೊಳಕ್ಕೂ ತಯಾರಿರ್ಬೇಕವ. ಹಂಗನ್ರಿ ಅಣ್ಣ, ಮತ್ ನೀ ಹೊಳೆ ಫೋನ್ ಮಾಡಕತ್ತ ನಿನ್ ನಂಬರ್ ಬ್ಲಾಕ್ ಮಾಡ್ತಾ ನೋಡ ಅಂತ ಹೇಳ್ಬಿಟ್ಟಿನ್ರಿ. ನಿಮ್ಮ ಅಕ್ಷಿಗೆ ಹಾಕ್ಸ್ಬಿಟ್ಟು ಆಮೇಲೆ ಕೈ ಎತ್ಬಿಡ್ತಾಳೆ, ಗೋವಿಂದ ಅನ್ಬೇಕಾಯ್ತದ ಕೂತ್ಕೊಂಡು. ಆಯ್ತು, ಮನೆ ಕಟ್ತೀಯಾ, ಆಮೇಲೂ ನೀನು ಕರೆ ಮಾಡ್ತೀಯ, ನಿನ್ಗೆ ಒಳ್ಳೇದಾಗ್ಲವ. ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ. ಥ್ಯಾಂಕ್ ಯು ಗುರುಜಿ. ಒಳ್ಳೇದಾಗ್ಲಿ, ಒಳ್ಳೇದ. ಗೋವಿಂದ ಪಾಪ ನೋಡಿ, ಆ ಹೆಣ್ಮಗಳು ಏನೋ ಇಂತಹದೊಂದಷ್ಟು ಗೊಂದಲಗಳಿರ್ತವೆ ಬದುಕಲ್ಲಿ. ನೋಡಿ, ಆಕೆಗೆ ಇದೆಲ್ಲ ತಪ್ಪು ಅಂತ ಗೊತ್ತಿಲ್ಲ ಅಂತ ಏನಿಲ್ಲ, ಬಟ್ ಏನು ಮಾಡ್ತೀರಿ, ಕೆಲವೊಮ್ಮೆ ಶಂಕದಿಂದ ಬಂದ್ರೇನೆ ತೀರ್ಥ.
ಕೆಲವೊಮ್ಮೆ ಕೆಲವು ಮಾತುಗಳು ಕೆಲವರಿಂದ ಆಚೆ ಬಂದಾಗ ಅವು ಹೆಚ್ಚು ತೂಕವಾಗಿರುತ್ತವೆ. ಈವನ್ ನನ್ನ ಮಾತು ತೂಕವಾಗಿದೆ ಅಥವಾ ಇರುತ್ತೆ, ಅದರ ಬಗ್ಗೆ ನಾನೇನು ಹೇಳ್ತಾ ಇಲ್ಲ. ಆದರೆ ನೀವು ಬದುಕಲ್ಲಿ ಗಮನಿಸಿ ನೋಡಿ, ಕೆಲವೊಂದು ವಿಚಾರಗಳನ್ನು ಯಾರ್ಯಾರೋ ಹೇಳೋದಕ್ಕೂ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಈಗ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ಇನ್ನು ಅಭಿಷೇಕಕ್ಕೆ ತಯಾರಿ ನಡೀತಾ ಇದೆ. ಪೂಜೆ ಮಾಡ್ತಕ್ಕಂಥ ಮಹಾನುಭಾವರು ಏನೋ ಅಲ್ಲೇ ಕೂತಿದ್ದು ನಿಮ್ಮನ್ನು ಕರೆದ್ಬಿಟ್ಟು ಎಲ್ಲ ಅಲ್ಲಿ ಚಂಬಲ್ಲಿದ್ದು ಆ ಚಂಬಲ್ಲಿ ಏನು ಇಟ್ಕೊಂಡಿದ್ರಲ್ಲ ಅದೊಂದೇನೋ ನೀರು ತೆಗೆದು ನಿಮಗೆ ಕೊಟ್ಟರು, ಕುಡಿಯಪ್ಪ ಅಂತ ಕೊಟ್ಟರು. ಅದನ್ನು ಚಂಬಲ್ಲಿ ಅಂದರೆ ಪೂಜಾರಿ ಕೊಟ್ಟ ಆ ಚಂಬಿನ ನೀರನ್ನು ನೀವು ತೀರ್ಥ ಅಂದ್ಕೊಳ್ಳಲ್ಲ. ಅಯ್ಯೋ ನೀರು ಕೊಟ್ಟರು ಅಂತ ನೀವು ಕುಡಿಬಹುದೇನು, ಅದು ನೀವು ತೀರ್ಥ ಅಂದ್ಕೊಳ್ಳಲ್ಲ. ಅಭಿಷೇಕ ಎಲ್ಲ ಆದಮೇಲೆ ಮಂಗಳಾರತಿ ತಟ್ಟೆಯಲ್ಲಿ ಹೂವು, ಏನು ಆ ದೀಪ, ಹಣೆಗೆ ಬೊಟ್ಟಿಡೋ ಆ ನಾಮ, ತೀರ್ಥ ಎಲ್ಲ ಇಟ್ಕೊಂಡು ಬಂದು ನೀವು ಮಂಗಳಾರತಿ ತಟ್ಟೆಗೆ ದುಡ್ಡು ಹಾಕಿ ಧೂಪ ತಗೊಂಡು ಸ್ವಾಮಿ ತೀರ್ಥ ಕೊಡಿ ಅಂತಿರಲ್ಲ, ಅದನ್ನು ತೀರ್ಥ ಅಂತೀರ. ಅದೇ ಪೂಜಾರಿ ನಿಮ್ಗೆ ಈ ಮುಂಚಿನ ನೀರು ಕೊಟ್ಟರು, ಅದು ನೀವು ತೀರ್ಥ ಅನ್ನಲಿಲ್ಲ. ಸೊ ಕೆಲವೊಂದನ್ನು ಹೇಗೆ ಕೊಟ್ಟರು, ಯಾವ ಸಮಯದಲ್ಲಿ ಕೊಟ್ಟರು ಅನ್ನೋದು ಮುಖ್ಯವಾಗೋದು ಅಲ್ಲ. ಹಾಗೆ ಕೆಲವೊಬ್ಬರಿಗೆ ತಿದಿ ಒತ್ತಬೇಕು, ಹಿಂಗೆ 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 ಹಿಂಗೆ, ಅವಾಗಲೇ ಅವ್ರಿಗೆ ಗೊತ್ತಾಗೋದು. ಇರಲಿ, ಒಳ್ಳೆಯದಾಗಲಿ.